ಪತ್ರಕರ್ತ ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆ ಅದು ಬಹಳ ದೊಡ್ಡ ಮಟ್ಟದ್ದು. ಕೇವಲ ಇತ್ತೀಚಿನ ಈ ವರ್ಷದ ಫಲಿತಾಂಶವನ್ನೇ ದೃಷ್ಟಿಯಲ್ಲಿಟ್ಟುಕೊಂಡರೂ ಕೂಡ ಇತ್ತೀಚೆಗೆ ನಮ್ಮ ಮೊದಲ ವಾಣಿಜ್ಯ ವಿಭಾಗದ ತಂಡ 60 ವಿದ್ಯಾರ್ಥಿಗಳಿದ್ದಾರೆ. ಅದರಲ್ಲಿ 60 ವಿದ್ಯಾರ್ಥಿಗಳು ಕೂಡ CS ಎಕ್ಸಾಮ್ ಬರೆದಿದ್ದರು, ಕಂಪನಿ ಸೆಕ್ರೆಟರಿ ಎಕ್ಸಾಮ್ ಬರೆದಿದ್ದರು. ಅದರಲ್ಲಿ 43 ಜನ ವಿದ್ಯಾರ್ಥಿಗಳು CS ಕಂಪ್ಲೀಟ್ ಮಾಡಿದ್ದಾರೆ. ಇದೊಂದು ದೊಡ್ಡ ಸಾಧನೆ. ಹಾಗೆಯೇ ಇಡೀ ರಾಷ್ಟ್ರದಲ್ಲಿ 400 ವಿದ್ಯಾರ್ಥಿಗಳಿಗೆ ಅಷ್ಟೇ ಅವಕಾಶ ಇರುವಂತಹ NDA ಎಕ್ಸಾಮ್ನಲ್ಲಿ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಎಕ್ಸಾಮ್ನಲ್ಲಿ ನಮ್ಮ ಕಾಲೇಜಿನ 12 ಜನ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಇದೆಲ್ಲ ನಮ್ಮ ಶೈಕ್ಷಣಿಕ ಸಾಧನೆ. ಕೇವಲ ಎಕ್ಸೆಲ್ ಪದವಿ ಪೂರ್ವ ಕಾಲೇಜು ಶೈಕ್ಷಣಿಕವಾಗಿ ಮಾತ್ರ ಸಾಧನೆ ಮಾಡದೆ ಅದಕ್ಕಿಂತ ಆಚೆಗೆ ತೆರೆದುಕೊಳ್ಳಬೇಕೆನ್ನುವಂತಹ ನಿಟ್ಟಿನಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬಂದಿದ್ದೇವೆ. ಅಂತಹ ಕಾರ್ಯಕ್ರಮಗಳ ಪರಂಪರೆಯಲ್ಲಿ ನಾಳೆ ಅಲ್ಲ, ನಾಡಿದ್ದು 27ರಿಂದ ಆರಂಭ ಆಗುವಂಥದ್ದು ಒಂದು ಅಕ್ಷರೋತ್ಸವ, ಮತ್ತೊಂದು ಎಕ್ಸೆಲ್ ಪರ್ಬ ಎನ್ನುವಂತಹ ದೊಡ್ಡ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಬಗೆಗೆ ಮಾಹಿತಿ ಕೊಡುವುದಕ್ಕೆ ನಮ್ಮ ಸಂಸ್ಥೆಯ ಅಧ್ಯಕ್ಷರನ್ನು ಕೇಳಿಕೊಂಡಾಗ ಬಂದಿದ್ದಾರೆ. ಹೊಸ ಯೋಜನೆಗಳೆಲ್ಲ ಕಾರ್ಯಗತ ಆಗ್ತಾ ಇದ್ದಾವೆ. ಇಲ್ಲೇ ಪಕ್ಕದಲ್ಲಿ 3 ಬಿಲ್ಡಿಂಗ್ ಸದ್ಯಕ್ಕೆ ಬರಲಿಕ್ಕಿದ್ದಾವೆ. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ, ಉದ್ಯೋಗಿಗಳ ಸಂಖ್ಯೆ ಹೆಚ್ಚಾಗಿದೆ, ಹಾಗೆ ಒತ್ತಡ ಕೂಡ ಸಹಜವಾಗಿ ಹೆಚ್ಚಾಗಿದೆ. ಈ ಎಲ್ಲದರ ಮಧ್ಯೆ ಹೊಂದಾಣಿಕೆ ಮಾಡಿಕೊಂಡು ಅಧ್ಯಕ್ಷರು ಬಂದಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ನಾವು ಏನೇ ಮಾಡಿದರೂ ಕೂಡ ಅದನ್ನು ಹೊರ ಜಗತ್ತಿಗೆ ತೋರಿಸುವವರು ನೀವು. ಮಾಧ್ಯಮಗಳು ನಮಗೆ ಅದ್ಭುತವಾಗಿ ಬೆಂಬಲ ನೀಡಿರುವಂಥದ್ದು ನಮ್ಮ ಅಧ್ಯಕ್ಷರು ಆಗಾಗ ನೆನಪಿಸಿಕೊಳ್ಳುತ್ತಿದೆ. ಬೆಳ್ತಂಗಡಿ ತಾಲೂಕಿನ ಪತ್ರಕರ್ತರು ನನಗೆ ಒಂಥರ ದೊಡ್ಡ ಮಟ್ಟಿಗೆ ಬೆಂಬಲವಾಗಿ ನಿಂತವರು ಅಂತ ಹೇಳಿಕೊಂಡು, ಅಂತಹ ಶಕ್ತಿ ಇರುವಂತಹ, ಯಾಕಂದರೆ ಲೇಖನಿಗಿರುವಂತಹ ಶಕ್ತಿ ಅದು ಬೇರೆ ಯಾವುದಕ್ಕೂ ಇಲ್ಲ. ಹಾಗೆ ಮುದ್ರಣ ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಈ ಎರಡೂ ಕ್ಷೇತ್ರಗಳ ಬಂಧುಗಳು ಇಲ್ಲಿಗೆ ಬಂದಿದ್ದೀರಿ. ತಕ್ಷಣಕ್ಕೆ ನಾವು ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಿದ್ವಿ. ನಿನ್ನೆ ತಾನೇ ನಾವು ಹೇಳಿದೆವು, ಇವತ್ತು ಆಯೋಜನೆ ಮಾಡಿದ್ದೇವೆ. ತಾವೆಲ್ಲ ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ. ತಮ್ಮನ್ನು ಅತ್ಯಂತ ಪ್ರೀತಿಯಿಂದ, ಗೌರವದಿಂದ, ಅಭಿಮಾನದಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ಹಾಗೆ ನಮ್ಮ ಅರಮಲಬೆಟ್ಟ ಕ್ಯಾಂಪಸ್ನ ವೈಸ್ ಪ್ರಿನ್ಸಿಪಲ್ ಇದ್ದಾರೆ ರೋಹಿತ್ ಸರ್, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಮುಂದೆ ಅಕ್ಷರೋತ್ಸವ ಹಾಗೂ ಎಕ್ಸೆಲ್ ಪರ್ವದ ಬಗ್ಗೆ ಮಾಹಿತಿ ನೀಡಬೇಕು ಅಂತ ಸನ್ಮಾನ್ಯ ಅಧ್ಯಕ್ಷರಲ್ಲಿ ನಿವೇದಿಸಿಕೊಳ್ತಾ ಇದ್ದೇನೆ. ಸ್ಥಳ ಸಾನ್ನಿಧ್ಯ ದೇವದೇವರುಗಳು ನಮಸ್ಕರಿಸುತ್ತಾ, ಮೊದಲನೇದಾಗಿ ಎಲ್ಲ ಪತ್ರಕರ್ತ ಬಂಧುಗಳಿಗೆ ನನ್ನ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ನಮ್ಮಲ್ಲಿ ಸಣ್ಣ ಒಂದು ಗುರುವಾಂಕೆರೆ ಗ್ರಾಮೀಣ ಪ್ರದೇಶದಲ್ಲಿ ಸ್ಟಾರ್ಟ್ ಆದಂಥ ಸಂಸ್ಥೆ ನಿಮ್ಮೆಲ್ಲರ ಸಪೋರ್ಟಿಂದ ಇವತ್ತು ಒಂದು 5,000 ವಿದ್ಯಾರ್ಥಿಗಳಿದ್ದಾರೆ ಅಂತ ಹೇಳಿ ಕಾರಣ ಯಾರು ಅಂತ ಹೇಳಿದರೆ ನಮ್ಮ ಪತ್ರಕರ್ತ ಬಂಧುಗಳು. ಯಾವತ್ತೂ ಕೂಡ ನಾನು ಹೇಳ್ತಾ ಇದ್ದೆ, ನಾನೊಬ್ಬ ಸಣ್ಣ ಹುಡುಗ, ಆರ್ಥಿಕವಾಗಿ ಕೂಡ ತುಂಬ ಯಾವುದೇ ರೀತಿ ರಾಜಕೀಯ ಆಗಲಿ ಅಥವಾ ಯಾವುದೇ ಒಂದು ಬಲ ಇಲ್ಲದಿದ್ದರೂ ಕೂಡ ನಮ್ಮನ್ನು ಇಲ್ಲಿವರೆಗೆ ತಂದದ್ರಲ್ಲಿ ನಮ್ಮ ಶ್ರಮಯದೊಟ್ಟಿಗೆ ನಮಗೆ ಸಪೋರ್ಟ್ ಮಾಡಿದ್ಯಾರು ಅಂತ ಹೇಳಿದರೆ ನೀವೆಲ್ಲ ಪತ್ರಕರ್ತ ಬಂಧುಗಳು. ಹಾಗಾಗಿ ನನಗೆ ಯಾವತ್ತೂ ಕೂಡ ಇದು ನಾನು ಹೊಗಳಿಕೆ ಮಾತಲ್ಲ, ನಾವು ನೀವಿಲ್ಲದಿದ್ದಾಗಲೂ ಕೂಡ ಇದೇ ಮಾತನ್ನು ನಾವು ನಮ್ಮ ಪ್ರಾಂಶುಪಾಲರೊಟ್ಟಿಗೆ ಮಾತಾಡುವಾಗಲೂ ಕೂಡ ಹೇಳುವಂಥದ್ದು. ಹಾಗಾಗಿ ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಎಕ್ಸೆಲ್ ಹಬ್ಬ ಮತ್ತು ಎಕ್ಸೆಲ್ ಅಕ್ಷರೋತ್ಸವ ಅಂತ ಹೇಳುವಂತಹ ಒಂದು ನಾಡು ನುಡಿಯ ರಾಷ್ಟ್ರೀಯ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆ. ಅದರ ಕುರಿತಾಗಿ ನಾವೊಂದು ಪತ್ರಿಕಾಗೋಷ್ಠಿಯನ್ನು ಇವತ್ತು ಕರೆದಿರುವಂಥದ್ದು. ಎಕ್ಸೆಲ್ ಪರ್ಬ ಮತ್ತು ಅಕ್ಷರೋತ್ಸವ 2025 ಇದು ದಿನಾಂಕ 27/11/2025 ಪ್ರಾರಂಭಗೊಂಡು 30/11/2025 4 ದಿನ ವಿಜೃಂಭಣೆಯಿಂದ ನಮ್ಮ ಅರಮಲೆಬೆಟ್ಟ ಕ್ಯಾಂಪಸ್ನಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಊರ ಹಾಗೂ ಪರವರ ಬಂಧುಗಳಿಗೆ, ಸಾಹಿತ್ಯ ಆಸಕ್ತ ಬಂಧುಗಳಿಗೆ ಎಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪ್ರಥಮ ದಿನ 27ನೇ ತಾರೀಕು ಕಾರ್ಯಕ್ರಮ ಹೇಗೆ ಅಂತ ಹೇಳಿದರೆ, ಅಕ್ಷರೋತ್ಸವ 2025 ನಾಡು ನುಡಿಯ ರಾಷ್ಟ್ರ ಸಮ್ಮೇಳನ ಕಾರ್ಯಕ್ರಮ ಪ್ರಥಮ ದಿವಸ ಇರ್ತದೆ. ಬೆಳಿಗ್ಗೆ 9 ಗಂಟೆಗೆ ಆಮಂತ್ರಣ ಪರಿವಾರದ ದಶಮಾನೋತ್ಸವ ಸಂಭ್ರಮದ ಸಹಯೋಗದೊಂದಿಗೆ ಯಕ್ಷಗಾನ ನಾಟ್ಯ ವೈಭವ ಅಂತ ಹೇಳುವಂಥದ್ದು. ಇದರಲ್ಲಿ ಹಿಮ್ಮೇಳದಲ್ಲಿ ಶ್ರೀಯುತ ಪಟ್ಲ ಸತೀಶ್ ಶೆಟ್ಟಿಯವರಿದ್ದಾರೆ, ರವಿಚಂದ್ರ ಕನ್ನಡಿಗಟ್ಟೆಯವರಿದ್ದಾರೆ, ಕಾವ್ಯಶ್ರೀ ನಾಯಕ್ರವರಿದ್ದಾರೆ, ಜನಾರ್ದನ ತೋಳ್ಪಡಿತವರಿದ್ದಾರೆ, ಚಂದ್ರಶೇಖರ್ ಆಚಾರ್ಯ ಗುರಾಂಕೆರವರಿದ್ದಾರೆ. ಮುಮ್ಮೇಳದಲ್ಲಿ ಶ್ರೀ ರಕ್ಷಿತ್ ಪಡ್ರೆಯವರಿದ್ದಾರೆ, ಶ್ರೀ ಚಂದ್ರಶೇಖರ್ ಧರ್ಮಸ್ಥಳ, ಶ್ರೀ ಪ್ರಶಾಂತ್ ನೆಲ್ಯಾಡಿ ಇವರೆಲ್ಲ ಮುಮ್ಮೇಳದಲ್ಲಿ ಇರ್ತಾರೆ. ಇದರೊಟ್ಟಿಗೆ ಉದ್ಘಾಟನಾ ಸಮಾರಂಭವು ಬೆಳಿಗ್ಗೆ 10:30ಕ್ಕೆ ನಡೆಯಲಿಕ್ಕಿದೆ. ಇದರಲ್ಲಿ ದಿವ್ಯ ಸಾನ್ನಿಧ್ಯ ಮತ್ತು ಆಶೀರ್ವಚನವನ್ನು ನೀಡಲಿಕ್ಕಿರುವವರು ಶ್ರೀ 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 ಗುರುದೇವಾನಂದ ಸ್ವಾಮೀಜಿ, ಶ್ರೀ ಗುರುದೇವದತ್ತ ಸಂಸ್ಥಾನ ಒಡಿಯೂರು ಇವರು ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಉದ್ಘಾಟನೆಯನ್ನು ಶ್ರೀಯುತ ಯೋಗರಾಜ ಭಟ್ ಖ್ಯಾತ ಚಲನಚಿತ್ರ ನಿರ್ದೇಶಕರು
ಸಿನಿ ಸಾಹಿತಿ ಹಾಗೂ ಕವಿಗಳು ಇವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ನೂತನ ಗ್ರಂಥಗಳ ಲೋಕಾರ್ಪಣೆಯನ್ನು ಶ್ರೀ ಸುರೇಂದ್ರ ಎಸ್ ವಾಗ್ಲೆ, ಸ್ಥಾನೀಯ ಸಂಪಾದಕರು, ವಿಜಯವಾಣಿ ದೈನಿಕ ಮಂಗಳೂರು ಇವರು ಮಾಡಲಿಕ್ಕಿದ್ದಾರೆ. ಹಾಗೆ ಪ್ರತಿ ವರ್ಷದಂತೆ ಎಕ್ಸೆಲ್ ಅಕ್ಷರ ಗೌರವ 2025 ಇದರ ಪ್ರದಾನ ಮಾಡುವವರು ಡಾಕ್ಟರ್ ಶ್ರೀನಾಥ್ MP ಅವರು, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ ಇದರ ಪ್ರದಾನ ಮಾಡಲಿಕ್ಕಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಯದುಪತಿ ಗೌಡರು, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಗೌರವ ಉಪಸ್ಥಿತಿ ಶ್ರೀ ಭುಜಬಲಿ ಧರ್ಮಸ್ಥಳ, ಹಾಗೆ ಶ್ರೀ ವಿಜಯಕುಮಾರ್ ಜೈನ್ ಅಳದಂಗಡಿ ಇವರು ಆಮಂತ್ರಣ ಪರಿವಾರದ ಪರವಾಗಿ ಗೌರವ ಉಪಸ್ಥಿತಿಯಲ್ಲಿ ಇರಲಿಕ್ಕಿದ್ದಾರೆ. ಈ ವರ್ಷದ 2025ರ ಅಕ್ಷರ ಗೌರವ ಎಕ್ಸೆಲ್ ಅಕ್ಷರ ಗೌರವ ಪುರಸ್ಕೃತರು ಅಂತ ಹೇಳಿದರೆ ಸಾಹಿತ್ಯ ಪ್ರೀತಿಯಲ್ಲಿ ಶ್ರೀ ರಾಮಕೃಷ್ಣ ಶಾಸ್ತ್ರಿ, ಹಿರಿಯ ಕವಿ ಸಾಹಿತಿಗಳು ಇವರಿಗೆ ಕೊಡ್ತಾ ಇದ್ದೇವೆ. ಯಕ್ಷಗಾನ ದಿಗ್ಗಜರು ಇದರಲ್ಲಿ ಯಾರು ಅಂತ ಹೇಳಿದರೆ ಶ್ರೀ ಪಟ್ಲ ಸತೀಶ್ ಶೆಟ್ಟಿ, ಖ್ಯಾತ ಭಗವತರು, ಯಕ್ಷಗಾನ ಪೋಷಕರು. ಹಾಗೆ ಅನ್ನದಾತ ಕೃಷಿಯಲ್ಲಿ ಸಾಧನೆ ಮಾಡಿದವರಿಗೆ ಕೂಡ ಕೊಡ್ತಾ ಇದ್ದೇವೆ. ಅದು ಶ್ರೀ ಅನಿಲ್ ಭಟ್ ಬಳೆಂಜ, ಬಹುಬೆಳೆಗಳ ಮಾದರಿ ಕೃಷಿಕರು. ಹಾಗೆ ದೈವಾರಾಧನೆ ಹಿರಿಮೆ ಇದರ ಪ್ರಶಸ್ತಿಯನ್ನು ಶ್ರೀಯುತ ಸುರೇಶ್ ಕುಮಾರ್ ಆರಿಗ, ಪೆರ್ಮಾಣಗುತ್ತು, ಮಾಗಣೆ ದೈವಗಳ ಭಂಡಾರಮನೆಯವರು ಹಾಗೂ ಧರ್ಮ ನೇಮವನ್ನು ನೀಡಿದವರು ಕೂಡ. ಹಾಗೆ ಗುರುಕಾರಕುರ ಇವರು. ಹಾಗೆ ಪಾರಂಪರಿಕ ವೈದ್ಯರು ಇದಕ್ಕೆ ನಾವು ಶ್ರೀಯುತ ಕುಶಲಪ್ಪ ಗೌಡ ಇಜಿಮಾನ್, ನಾಟಿ ವೈದ್ಯರು ಹಾಗೂ ಗಿಡಮೂಲಿಕೆ ಚಿಕಿತ್ಸಾ ಕೃತಿಯ ಲೇಖಕರಿಗೆ ಕೊಡ್ತಾ ಇದ್ದೇವೆ. ಇದರ ಮಧ್ಯಾಹ್ನ ಮೇಲೆ ಸಾಹಿತ್ಯ ಕಾರ್ಯಕ್ರಮವು ಕುವೆಂಪು ಸಭಾಂಗಣ ವಿದ್ಯಾಸಾಗರ ಆವರಣದಲ್ಲಿ ನಡೆಯಲಿಕ್ಕಿದೆ. ಅಲ್ಲಿ ಕನ್ನಡ ಕವಿಗೋಷ್ಠಿ ನಡೆಯಲಿಕ್ಕಿದೆ. ರಾಜ್ಯದ ವಿವಿಧ ಪ್ರದೇಶಗಳ ಆಯ್ದ 35 ಕವಿಗಳ ಆಯ್ದ ಕವನಗಳ ವಾಚನ, ಗಾಯನ, ನೃತ್ಯ ಹಾಗೂ ಕುಂಚ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಮನ್ವಯಕಾರರಾಗಿ ಶ್ರೀಮತಿ ಶೋಭಾ ಹರಿಪ್ರಸಾದ್, ಹಿರಿಯ ಕವಯತ್ರಿ, ಉಡುಪಿ ಇವರು ನಡೆಯಲಿಕ್ಕಿದ್ದಾರೆ. ಹಾಗೆ ಅರಮಲೆಬೆಟ್ಟ ಕ್ಯಾಂಪಸ್ಸಲ್ಲಿ ಸಾಂಸ್ಕೃತಿಕ ವೈಭವ ಮಧ್ಯಾಹ್ನ 2 ಗಂಟೆಯಿಂದ ಎಕ್ಸೆಲ್ ಟೆಕ್ನೋ ಸ್ಕೂಲ್ ಗುರುವಾಯಿನ್ಕೆರೆ ಇದರ ಪ್ರಥಮ ವಾರ್ಷಿಕೋತ್ಸವ ಕೂಡ ನಡೆಯಲಿಕ್ಕಿದೆ. ಇದರ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಪ್ರದೀಪ್ ನಾವೂರ್ ಅವರು, ಶ್ರೀ ಪ್ರಮೋದ್ ಕುಮಾರ್ ಮುಖ್ಯೋಪಾಧ್ಯಾಯರು, ಶ್ರೀ ರಾಘವ ಶರ್ಮಾ ಸುದ್ದಿ ಬಿಡುಗಡೆ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಸಂಜೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ದಿನಾಂಕ 28/11/2025 ಶುಕ್ರವಾರ ಶ್ರೀ 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 ನಿಜಲಿಂಗೇಶ್ವರ ಸ್ವಾಮೀಜಿ, ನಿಡುಸೋಜಿ ಮಠ, ಬೆಳಗಾವಿ ಇವರು ದಿವ್ಯ ಸಾನ್ನಿಧ್ಯ ಹಾಗೂ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಫಾದರ್ ಕ್ಲಿಫರ್ಡ್ ಸಿಮೋನ್ ಪಿಂಟೋ, ಮುಖ್ಯೋಪಾಧ್ಯಾಯರು, ಹೋಲಿರೆಡಿಮರ್ ಆಂಗ್ಲ ಮಾಧ್ಯಮ ಶಾಲೆ, ಹಾಗೂ ಶ್ರೀ ಲಕ್ಷ್ಮೀನಾರಾಯಣ ಕೆ ಇವರು ಮುಖ್ಯೋಪಾಧ್ಯಾಯರು, ವಾಣಿ ಆಂಗ್ಲ ಮಾಧ್ಯಮ ಶಾಲೆ ಇವರು ಪ್ರತಿಭಾ ಪುರಸ್ಕಾರವನ್ನು ಮಧ್ಯಾಹ್ನ 1:15 ನೀಡಲಿಕ್ಕಿದ್ದಾರೆ. ಹಾಗೆ ಎಕ್ಸೆಲ್ ಪರ್ಬ 2025 ಅವತ್ತೇ ಸಂಜೆ 6:30ರಿಂದ ಖ್ಯಾತ ಚಲನಚಿತ್ರ ನಟರಾದ ಶ್ರೀ ರಮೇಶ್ ಅರವಿಂದ್ ಅವರು ದೀಪ ಪ್ರಜ್ವಲನೆ ಮಾಡಲಿಕ್ಕಿದ್ದಾರೆ. ಇದಕ್ಕೂ ಕೂಡ ಎಲ್ಲ ಊರ ಹಾಗೂ ಪರವೂರ ಬಾಂಧವರಿಗೆ ಮುಕ್ತ ಅವಕಾಶವನ್ನು ನೀಡಿದ್ದೇವೆ. ಹಾಗೆ ಶ್ರೀ ಸಿದ್ದರಾಮ ಕೆದಿಲಾಯ, ಭಾರತ ಪರಿಕ್ರಮ ಯಾತ್ರಾ ಸಾಧಕರು, ಶ್ರೀ ಶ್ರೀಧರ್ GS ಉಪನಿರ್ದೇಶಕರು, ಶ್ರೀ ಯೋಗೀಶ್ ಹೊಳ್ಳ ಪ್ರಧಾನ ಸಂಪಾದಕರು, ವಿಜಯ ಕರ್ನಾಟಕ ದೈನಿಕ ಇವರು ಕೂಡ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ 29 ಶನಿವಾರ ಶೈಕ್ಷಣಿಕ ಸಾಧಕರಿಗೆ ಗೌರವವನ್ನು ಕೊಡಲಿಕ್ಕಿದ್ದೇವೆ. ಮಧ್ಯಾಹ್ನ 1:30ರಿಂದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ NM ತುಳುಪುಳೆ, ಖ್ಯಾತ ವೈದ್ಯರು, ಅಳದಂಗಡಿ, ಶ್ರೀಮತಿ ಚಂದ್ರಮತಿ ಮುಖ್ಯೋಪಾಧ್ಯಾಯರು, ಸರಸ್ವತಿ ಆಂಗ್ಲ ಮಾಧ್ಯಮ ಮುಂಡಾಜೆ, ಶ್ರೀಯುತ ಸುನಿಲ್ ಅವರು, ಆರ್ಕಿಟೆಕ್ಟ್ ಬೆಂಗಳೂರು ಅವರು, ಹಾಗೆ ಶ್ರೀ ಪ್ರಸಾದ್ ಶೆಟ್ಟಿ ದೋಣಿಂಜೆ ಅಧ್ಯಕ್ಷರು ತಾಲೂಕು ಪತ್ರಕರ್ತರ ಸಂಘ ಬೆಳ್ತಂಗಡಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಸಂಜೆ 6:30ರಿಂದ ಹಿರಿಯ ವಿದ್ಯಾರ್ಥಿಗಳ ಸಮ್ಮೇಳನ ನಡೆಯಲಿಕ್ಕಿದೆ. ಮುಖ್ಯ ಅತಿಥಿಗಳಾಗಿ ಶ್ರೀ ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಸನ್ಮಾನ್ಯ ಸಂಸದರು, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಇವರು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ ಪ್ರತಾಪ್ ಸಿಂಹ ನಾಯಕರು, ಸನ್ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಬೆಳ್ತಂಗಡಿ. ಹಾಗೆ ಶ್ರೀ ಅನಿಲ್ ಕುಮಾರ್ ಭೂಮಾರೆಡ್ಡಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ದಕ್ಷಿಣ ಕನ್ನಡ ಜಿಲ್ಲೆ. ಹಾಗೆ ಶ್ರೀ ರಕ್ಷಿತ್ ಶಿವರಾಮ್ರವರು, ಅಧ್ಯಕ್ಷರು ಬೆಸ್ಟ್ ಫೌಂಡೇಶನ್. ಡಾಕ್ಟರ್ ಸದಾನಂದ ಪೂಜಾರಿ, ಮುಖ್ಯಸ್ಥರು ಮೂತ್ರಶಾಸ್ತ್ರ ವಿಭಾಗ, ವೆಲ್ನಾಕ್ ಹಾಸ್ಪಿಟಲ್. ಹಾಗೆ ಡಾಕ್ಟರ್ ವಿಶ್ವನಾಥ್ P, ಪ್ರಾಂಶುಪಾಲರು, SDM ಡಿಗ್ರಿ ಕಾಲೇಜ್ ಉಜಿರೆ. ಶ್ರೀಯುತ ಸಂಪತ್ ಸುವರ್ಣರು, ಅಧ್ಯಕ್ಷರು ಸುವರ್ಣ ಸಾಂಸ್ಕೃತಿಕ ಪ್ರತಿಷ್ಠಾನ ಬೆಳ್ತಂಗಡಿ. ಹಾಗೆ ಶ್ರೀ ಆಕಾಶ್ ದೀಪ್ CA ಮೂಡಬಿದ್ರೆ ಇವರುಗಳು ಭಾಗವಹಿಸಲಿಕ್ಕಿದ್ದಾರೆ. ಹಾಗೆ 30 ತಾರೀಕಿಗೆ
ಸಂಜೆ 6:30ರಿಂದ ಕಾಲೇಜು ವಾರ್ಷಿಕೋತ್ಸವ ನಡೆಯಲಿಕ್ಕಿದೆ. ಇದರ ಮುಖ್ಯ ಅತಿಥಿಗಳಾಗಿ ಶ್ರೀ ಹರೀಶ್ ಕುಮಾರ್ ಮಾನ್ಯ ಅಧ್ಯಕ್ಷರು ಮೆಸ್ಕಾಂ ಮಂಗಳೂರು, ಹಾಗೆ ಶ್ರೀ ಎಸ್ ರವಿಕುಮಾರ್ MD ಹಾಗೂ CEO ನ್ಯೂಸ್ ಫಸ್ಟ್ ಚಾನಲ್ ಬೆಂಗಳೂರು, ಹಾಗೆ ಡಾಕ್ಟರ್ ರಾಹುಲ್ ದೇವರಾಜ್ ಖ್ಯಾತ ವಾಗ್ಮಿಗಳು, ವೈದ್ಯರು, ಹಾಗೆ ಪ್ರೊಫೆಸರ್ ಪ್ರಕಾಶ್ ಪ್ರಭು ಅಧ್ಯಕ್ಷರು ರೋಟರಿ ಕ್ಲಬ್, ಶ್ರೀ ದೇವಿ ಪ್ರಸಾದ್ ಸಂಪಾದಕರು ಜೆ ಕನ್ನಡಮ್ಮ, ಶ್ರೀ ಸಂತೋಷ್ ಕೋಟ್ಯಾನ್ರು ಮುಖ್ಯಸ್ಥರು ಸುದ್ದಿ ಉದಯ ಪತ್ರಿಕೆ ಬೆಳ್ತಂಗಡಿ, ಶ್ರೀ ಪ್ರಸಾದ್ ನ್ಯಾಯವಾದಿಗಳು ಬೆಳ್ತಂಗಡಿ, ಹಾಗೆ ಆಧುನಿಕ ಭಾಗೀರಥ್ ಅಂತ ಹೆಸರುವಾಸಿಯಾದಂತಹ ಪದ್ಮಶ್ರೀ ಮಹಾಲಿಂಗ ನಾಯಕರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಅಕ್ಷರೋತ್ಸವ ಹಾಗೂ ಎಕ್ಸೆಲ್ ಪರ್ವ ಕಾರ್ಯಕ್ರಮಕ್ಕೆ ದಿನ ಬೆಳಿಗ್ಗೆ 9 ಗಂಟೆಯಿಂದ 10:30 ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮದೊಟ್ಟಿಗೆ ನಮ್ಮ ಸಭಾ ಕಾರ್ಯಕ್ರಮಗಳು ಕೂಡ ವೈಭವದಿಂದ ನಡೀಲಿಕ್ಕಿದೆ. ತಾವೆಲ್ಲರೂ ಬಂದು ನಮ್ಮ ಎಕ್ಸೆಲ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ನಮ್ಮ ಪತ್ರಕರ್ತ ಬಂಧುಗಳು ಹಾಗೂ ಊರ ಹಾಗೂ ಪರವೂರ ಎಕ್ಸೆಲ್ ಅಭಿಮಾನಿಗಳಲ್ಲಿ ತುಂಬು ಹೃದಯದ ಒಂದು ಕಳಕಳಿಯಿಂದ ಬೇಡಿಕೊಳ್ತಾ ಇದ್ದೇನೆ. ಬರ್ಬೋದು ಸರ್, ಬರ್ಬೋದು. ಹಾಗೆ ನಾಡ್ದು ಡಿಸೆಂಬರ್ 2ನೇ ತಾರೀಕು ಒಂದು ಹರಕೆಯ ದೇವಿ ಮಹಾತ್ಮೆ ಕಟೀಲಿದ್ದು ಯಕ್ಷಗಾನ ಕೂಡ ನಡೀಲಿಕ್ಕಿದೆ. ಅದಕ್ಕೆ ಕೂಡ ಎಲ್ಲರನ್ನು ಕೂಡ ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ನಾಡ್ದು ಡಿಸೆಂಬರ್ 7ರಂದು ನಮ್ಮ ಒಂದು ಬ್ಲಾಕ್ ಉದ್ಘಾಟನೆ ಇದೆ. ಅದು ನಮ್ಮ ಮೈಸೂರಿನ ಮಹಾರಾಜರು MP ಶ್ರೀಯುತ ಯದುವೀರದತ್ತ ಚಾಮರಾಜ ಒಡೆಯರು ಕೂಡ ಭಾಗವಹಿಸ್ತಾ ಇದ್ದಾರೆ. ಅದು ಡಿಸೆಂಬರ್ 7ನೇ ತಾರೀಕು. ಅದಕ್ಕೆ ಕೂಡ ತಾವೆಲ್ಲರೂ ಆಗಮಿಸಿ. 2 ತಾರೀಕಿಗೆ ಸರ್, ಹೌದು. ಅದು ಆ್ಯಕ್ಚುಲಿ 1 ತಾರೀಕು ಅಂತ ಮಾಡಿದ್ದೆವು, ಟೈಮ್ ಸಿಗಲಿಲ್ಲ. 2 ತಾರೀಕಿಗೆ. ಕಟೀಲು ಒಂದು ನಂಬರ್ ಕಟೀಲ್ ಮೇಲೆ, ಹೌದು. ಇದೇ 27ರಿಂದ ಪ್ರಾರಂಭವಾಗುವ ಮತ್ತು ನವೆಂಬರ್ 30ಕ್ಕೆ ಕೊನೆಗೊಳ್ಳುವ ಅಕ್ಷರೋತ್ಸವ ಹಾಗೂ ಎಕ್ಸೆಲ್ ಪರ್ವದ ಪೂರ್ವಭಾವಿ ಪತ್ರಿಕಾಗೋಷ್ಠಿಯ ಕೇಂದ್ರ ಬಿಂದು ನಮ್ಮ ಕಾಲೇಜಿನ ಚೇರ್ಮನ್ ಅಧ್ಯಕ್ಷರಾದಂಥ ಶ್ರೀಯುತ ಸುಮಂತ್ ಕುಮಾರ್ ಜೈನ್ B ಇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ನಮ್ಮೊಂದಿಗಿರುವ ನಮ್ಮ ವಿದ್ಯಾಸಾಗರ ಕ್ಯಾಂಪಸ್ಸಿನ ಪ್ರಾಂಶುಪಾಲರಾದಂಥ ಡಾಕ್ಟರ್ ನವೀನ್ ಕುಮಾರ್ ಮರಿಕೆ ಇವರಿಗೆ ಕೂಡ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ತಾವು ಮಾಧ್ಯಮ ಮಿತ್ರರು ಆಗಮಿಸಿ ತಮಗೆಲ್ಲರಿಗೂ ಎಕ್ಸೆಲ್ PU ಕಾಲೇಜ್ ಎಕ್ಸೆಲ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ ಪರವಾಗಿ ನಾನು ಈ ಮೂಲಕ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಥ್ಯಾಂಕ್ ಯು.